ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ಸಪ್ರೇಮ ವಂದನೆಗಳು. ಈಗ ದಕ್ಷಿಣಾಯನ ಉತ್ತರಾಯಣ. ದಕ್ಷಿಣಾಯನ ಎಂದರೆ ಏನು? ದಕ್ಷಿಣಕ್ಕೆ ಅಯನ ಅಂತ. ಉತ್ತರಾಯಣ ಅಂದರೆ ಉತ್ತರಕ್ಕೆ ಅಯನ. ಅಂದರೆ ನಮ್ಮ ನಂಬಿಕೆಯ ಪ್ರಕಾರದಲ್ಲಿ ನಮಗೆ ಹಗಲು ರಾತ್ರಿಗಳಿದ್ದ ಹಾಗೆ ಭಗವಂತನಿಗೂ ಕೂಡ ಹಗಲು ರಾತ್ರಿಗಳಿದೆ ಅಂತ ಹೇಳುತ್ತಾರೆ. ಹಾಗಿರುವಾಗ ಉತ್ತರಾಯಣ ಎನ್ನುವಂತಹದ್ದು ದೇವರುಗಳ ಹಗಲು, ದಕ್ಷಿಣಾಯನ ಎನ್ನುವಂತಹದ್ದು ದೇವರುಗಳ ರಾತ್ರಿ ಅಂತ. ಖಗೋಳದಲ್ಲಿ ನಮ್ಮದು ಸೂರ್ಯನು ಪಥವನ್ನು ಬದಲಿಸುವಂಥ ವಿಚಾರ ಎನ್ನುವಂತಹದ್ದು ಒಂದು ವಿಚಾರವಾದರೆ, ಇಲ್ಲಿ ಕರ್ಕಾಟಕ ಸಂಕ್ರಮಣದಿಂದ ಮೊದಲುಗೊಂಡು ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು ಈ 6 ಮಾಸಗಳನ್ನು ದಕ್ಷಿಣಾಯನ ಎನ್ನುವಂಥದ್ದಾಗಿಯೂ, ಮಕರ ಸಂಕ್ರಾಂತಿ ಮೊದಲುಗೊಂಡು ಕರ್ಕ ಸಂಕ್ರಾಂತಿಯವರೆಗೆ ಅಂದರೆ ಸೌರಮಾನ ಮಾಸದ ಮಕರ ಮಾಸ, ಕುಂಭಮಾಸ, ಮೀನಮಾಸ, ಮೇಷ, ವೃಷಭ, ಮಿಥುನ ಈ 6 ಮಾಸಗಳನ್ನು ಉತ್ತರಾಯಣ ಎಂಬುದಾಗಿಯೂ ಕರೆದಿದ್ದಾರೆ. ಹಾಗೆಯೇ ಇಂತಹ 365 ಆ ದಿವಸಗಳು ಕಳೆದು ಹೋದಾಗುವಾಗ ದಿವ್ಯ ವರ್ಷ ಅಂತ ದೇವತೆಗಳ 1 ವರ್ಷ ಆಗ್ತದೆ. ಅಂದರೆ ನಮಗೆ 365 ದಿವಸಗಳಿದ್ದ ಹಾಗೆ ನಮ್ಮ 365 ವರ್ಷಗಳು ಕಳೆದಾಗುವಾಗ ಭಗವಂತನಿಗೆ 1 ದಿವಸವಾಗ್ತದಷ್ಟೆ. ಆದ್ದರಿಂದ ಶ್ರಾದ್ದಗಳನ್ನೆಲ್ಲ ಮಾಡುವಾಗ ಪಿತೃಗಳಿಗೂ ಕೂಡ ಇದೇ ವರ್ಷ ಲೆಕ್ಕಾಚಾರವನ್ನು ಹೇಳ್ತಾರೆ. ನಾವು ಒಂದೊಂದು ದಿವಸ ಭಗವಂತನನ್ನು ನೆನೆಸಿಕೊಂಡು ಪಿತೃಗಳಿಗೆ ಕೊಡುವಂತಹ ಶ್ರಾದ್ದ ಅಂತ ಏನಿರ್ತದೆಯೋ ಅದೂ ಕೂಡ ಒಂದು ಹಗಲು ಒಂದು ರಾತ್ರಿ ಎಂಬಂತಹದ್ದು ಬಂದಾಗುವಾಗ ಈ ಉತ್ತರಾಯಣ ಕಾಲ ಎನ್ನುವಂತಹದ್ದು ಹಗಲು, ದಕ್ಷಿಣಾಯನ ಎನ್ನುವಂತಹದ್ದು ರಾತ್ರಿ ಅಂತೇನು ಹೇಳಿತ್ತೋ ಹಾಗೆ ಪಿತೃಗಳಿಗೆ ನಾವು ಮಾಡುವಂತಹ ಶ್ರಾದ್ದವೂ ಕೂಡ ಅವರ ಪ್ರತಿದಿನವೂ ಕೊಡುವಂತಹ ಭಕ್ಷಣವಾಗ್ತದೆ ಅಂತಲೂ ಹೇಳ್ತಾರೆ. ಹಾಗಾಗಿ ನಾವು ಹಗಲು ಹೊತ್ತಿನಲ್ಲಿಯೇ ಯಾತ್ರೆ ಮಾಡಬೇಕು ಅಂತ ಉದ್ದೇಶದಿಂದ ಉತ್ತರಾಯಣ ಎನ್ನುವಂಥದ್ದರಲ್ಲಿ ಮರಣ ಹೊಂದಿದರೆ ಶ್ರೇಷ್ಠ, ದಕ್ಷಿಣಾಯನ ಎನ್ನುವಂಥದ್ದು ಅಷ್ಟು ಶ್ರೇಷ್ಠವಲ್ಲ ಅಂತ ಹೇಳ್ತಾರೆ. ದೇವರ ಪ್ರತಿಷ್ಠಾದಿಗಳನ್ನು ಮಾಡುವುದಿದ್ದರೂ ಕೂಡ ಉತ್ತರಾಯಣ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡುವುದು, ದಕ್ಷಿಣಾಯನ ಕಾಲದಲ್ಲಿ ಪ್ರತಿಷ್ಠಾ ಕಾರ್ಯಗಳೆಲ್ಲ ಇಲ್ಲ. ಆದ್ದರಿಂದ ಮಕರ ಸಂಕ್ರಮಣದಿಂದ ಮೊದಲುಗೊಂಡು ಕರ್ಕಾಟಕ ಸಂಕ್ರಮಣದವರೆಗೆ ಉತ್ತರಾಯಣ, ಕರ್ಕಾಟಕ ಸಂಕ್ರಾಂತಿಯಿಂದ ಮೊದಲು ಮಕರ ಸಂಕ್ರಾಂತಿಯವರೆಗಿರುವಂತಹ ಕಾಲವನ್ನು ದಕ್ಷಿಣಾಯನ ಎಂಬುದಾಗಿ ಕರೆದಿದ್ದಾರೆ. ಆದ್ದರಿಂದ ಸಂಕ್ರಮಣ ಅಂತ ಹೇಳಿದರೆ ಮಕರ ಸಂಕ್ರಾಂತಿ ಮಾತ್ರ ಗೊತ್ತಿರುವವರು ಕೆಲವರು ಇರ್ತಾರೆ. ಆದರೆ ಪ್ರತಿ ತಿಂಗಳೂ ಕೂಡ ಸಂಕ್ರಮಣ ಉಂಟಾಗ್ತದೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂತಹ ಸಮಯವನ್ನು ಸಂಕ್ರಮಣ ಅಂತ ಕರೀತಾರೆ. ಆಗಿರುವಾಗ 12 ಸಂಕ್ರಮಣಗಳು ಒಂದು ವರ್ಷದಲ್ಲಿ ನಡೀಲಿಕ್ಕಿದೆ. ಒಂದು ವರ್ಷದಲ್ಲಿ 12 ಸಂಕ್ರಮಣಗಳು ನಡೀತದೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗ್ರಹಗಳು ಪ್ರವೇಶ ಮಾಡತಕ್ಕಂತಹ ಕಾಲ, ಆ ಕಾಲವನ್ನು ಸಂಕ್ರಮಣ ಅಂತ ಕರೆದ್ರು. ಇದರಲ್ಲಿ ದಕ್ಷಿಣಾಯನ, ಉತ್ತರಾಯಣ ಎಂಬುದಾಗಿ 2 ಅಯನಗಳು. ಆದ್ದರಿಂದ ಕರ್ಕಾಟಕ ಸಂಕ್ರಮಣ ಎನ್ನುವಂಥದ್ದು ನಮಗೆ ದಕ್ಷಿಣಾಯನ ಪುಣ್ಯಕಾಲವಾಗ್ತದೆ. ಮಕರ ಸಂಕ್ರಮಣ ಎನ್ನುವಂಥದ್ದು ಉತ್ತರಾಯಣ ಪುಣ್ಯಕಾಲವಾಗ್ತದೆ ಅಂತ. ಇಷ್ಟು ಸಾಕು. ಎಲ್ರಿಗೂ ಶುಭವಾಗಲಿ.